ನಮಸ್ಕಾರ ಸ್ನೇಹಿತರೆ. ಈ ದಿನ ದಾಸ ಸಾಹಿತ್ಯ ಪರಂಪರೆಯ ಬಗ್ಗೆ ತಿಳಿಯೋಣ. ವಿಷ್ಣು ಅಥವಾ ಅವನ ಅವತಾರಗಳಲ್ಲಿ ಒಂದನ್ನು ಗೌರವಿಸಲು ಭಕ್ತರು ರಚಿಸಿದ ಭಕ್ತಿ ಚಳುವಳಿಯ ಪಂಥವೇ ದಾಸ ಸಾಹಿತ್ಯ. ದಾಸ ಎಂದರೆ ದೇವರ ಸೇವಕರು ಎಂದರ್ಥ. ಈ ಹರಿದಾಸರು ಕರ್ನಾಟಕ ಸಂಗೀತದ ಶ್ರೀಮಂತ ಪರಂಪರೆಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಕರ್ನಾಟಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದಲ್ಲಿ ಒಂದು ಅಳಿಸಲಾಗದ ಛಾಪನ್ನು ಮೂಡಿಸಿದ್ದಾರೆ. ಸಂಗೀತದ ರೂಪದಲ್ಲಿ ನೀತಿ ಬೋಧನೆಗಳನ್ನು ಸಾಮಾನ್ಯ ಜನರ ಹೃದಯಕ್ಕೆ ಹರಡಿದವರು ನಮ್ಮ ದಾಸಪಂಥದವರು. ಸಂಗೀತದ ಮೂಲಕ ಭಗವಂತನನ್ನು ತಲುಪಲು ಅತ್ಯಂತ ಆದ್ಯತೆಯ ಮಾರ್ಗ ಅಂಥೇಳಿ ಇವರು ಜಗತ್ತಿಗೆ ಸಾರ್ತಾರೆ. ದಾಸ ಸಾಹಿತ್ಯವನ್ನು ಅತ್ಯಂತ ಪ್ರಚುರಪಡಿಸುವುದರಲ್ಲಿ ಪ್ರಮುಖವಾಗಿ ಪುರಂದರದಾಸರು ಮತ್ತು ಕನಕದಾಸರು ಮುನ್ನೆಲೆಗೆ ಬರ್ತಾರೆ. ಪುರಂದರದಾಸರ ಬಗ್ಗೆ ಈ ದಿನ ತಿಳಿಯೋಣ. ಶ್ರೀಮಂತ ವ್ಯಾಪಾರಿಯಾದಂತಹ ವರದಪ್ಪ ನಾಯಕ ಮತ್ತು ಅವರ ಪತ್ನಿ ರುಕ್ಮಿಣಿ ದಂಪತಿಯ ಏಕೈಕ ಪುತ್ರ ಪುರಂದರದಾಸರು. ತಿರುಮಲದ ವೆಂಕಟೇಶ್ವರ ದೇವಸ್ಥಾನದ ಪೋಷಕ ದೇವತೆಯ ನಂತರ ಅವರಿಗೆ ಶ್ರೀನಿವಾಸ ನಾಯಕ ಎಂದು ಹೆಸರಿಸಲಾಗುತ್ತೆ. ಅವರು ಶಿಕ್ಷಣದ ಮೂಲಕ ಕನ್ನಡ, ಸಂಸ್ಕೃತ ಮತ್ತು ಪವಿತ್ರ ಸಂಗೀತದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಇವರ ಬಾಲ್ಯವನ್ನು ನೋಡೋದಾದರೆ ಇವರ ಬಾಲ್ಯದ ಹೆಸರು ಶ್ರೀನಿವಾಸ ನಾಯಕ. ಕ್ರಿಸ್ತಶಕ 1470ರಲ್ಲಿ ಅರಗ, ವಿಜಯನಗರ ಸಾಮ್ರಾಜ್ಯದ ಅರಗ ಅಂತಕ್ಕಂಥ ಊರು ಈಗಿನ ತೀರ್ಥಹಳ್ಳಿ ತಾಲೂಕಿಗೆ ಸೇರಿದೆ. ಅಲ್ಲಿ ಜನಿಸ್ತಾರೆ. ಕೇವಲ 16ನೆಯ ವಯಸ್ಸಿಗೆ ಪುರಂದರದಾಸರು ಸರಸ್ವತಿಬಾಯಿ ಅಂತಕ್ಕಂಥ ಒಬ್ಬ ಹುಡುಗಿಯನ್ನು ವಿವಾಹವಾಗ್ತಾರೆ. ಬಹಳ ಸಂಪ್ರದಾಯನಿಷ್ಠ ಹೆಣ್ಣುಮಗಳಾಗಿರ್ತಾಳೆ ಆಕೆ. ಪುರಂದರದಾಸರು ತಮ್ಮ 20ನೆಯ ವಯಸ್ಸಿನಲ್ಲೇ ಅವರ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ರತ್ನದ ಕಲ್ಲುಗಳು ಮತ್ತು ಗಿರ್ವಿ ವ್ಯವಹಾರವನ್ನು ನಿರ್ವಹಿಸ್ತಿರ್ತಕ್ಕಂತಹ ಅವರ ತಂದೆ ವರದಪ್ಪ ನಾಯಕರ ಕೆಲಸವನ್ನು ಇವರು ವಹಿಸ್ಕೊತಾರೆ. ಅದನ್ನು ವಹಿಸ್ಕೊಂಡ ನಂತರ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿಸ್ತಾರೆ. ಕೊನೆಗೆ ಅವ್ರಿಗೊಂದು ಬಿರುದು ಕೂಡ ಸಿಗುತ್ತೆ, ನವಕೋಟಿ ನಾರಾಯಣ ಎಂದು ಪ್ರಸಿದ್ಧರಾಗ್ಬಿಡ್ತಾರೆ. ಅದರ ಜೊತೆಗೆ ಬಹಳ ಜಿಪುಣತನ ತುಂಬ ಇರುತ್ತೆ ಇವರಿಗೆ, ಶ್ರೀನಿವಾಸ ನಾಯಕರಿಗೆ. ಹೀಗೆ ಅವರ ತಂದೆಯಿಂದ ಬಂದಂತಹ ವೃತ್ತಿಯನ್ನು ಅವರು ಕೋಟಿಗಟ್ಟಲೆ ಬೆಳೆಸಿ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದನ್ನು ಪಡೆದು ಹೀಗೆ ಅವರು ವ್ಯಾವಹಾರಿಕವಾಗಿ ತುಂಬ ಜನಪ್ರಿಯವಾಗ್ತಾ ಹೋಗ್ತಿರ್ತಾರೆ. ಈಗ ಅದಾದ ನಂತರ ಹೇಗೆ ಅವರು ಪುರಂದರದಾಸರಾದರು ಅಂಥೇಳಿ ಒಂದು ಜನಪ್ರಿಯ ದಂತಕಥೆಯನ್ನು ನೋಡೋದಾದರೆ, ಶ್ರೀನಿವಾಸ ನಾಯಕರು ಅವ್ರ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಅದನ್ನು ಅವರೇ ಕೂಡ ವಿವರಿಸ್ತಾರೆ. ಹಾಗಾಗಿ ಈ ಘಟನೆಯ ನಂತರ ಅವರು ಸಂಗೀತ ಸಂಯೋಜನೆಗಳ ಮೂಲಕ ಕೃಷ್ಣನ ಕಡೆಗೆ ಭಕ್ತಿಯಿಂದ ವಾಲ್ತಾರೆ. ಎಲ್ಲ ಭೌತಿಕ ಆಸೆಗಳನ್ನು ತ್ಯಜಿಸಿ ಅವರು ಭಕ್ತಿ ಪಂಥವನ್ನು ಸೇರ್ಕೊತಾರೆ. ಏನಪ್ಪ ಆ ಘಟನೆ ಅಂತ ಹೇಳಿದ್ರೆ, ಶ್ರೀನಿವಾಸ ನಾಯಕ ಬಹಳ ದುರಾಸೆಯುಳ್ಳ ಮತ್ತು ಜಿಪುಣತನದ ಪರಮಾವಧಿಯಲ್ಲಿ ಇರ್ತಾನೆ. ಆ ಸಂದರ್ಭದಲ್ಲಿ ಭಗವಂತ ಶ್ರೀನಿವಾಸನನ್ನು ಪರೀಕ್ಷಿಸಿಕೊಳ್ಳೋಕ್ಕೆ ಅವನನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಬಡವ ಬ್ರಾಹ್ಮಣನ ವೇಷವನ್ನು ಧರಿಸಿ ಅವನ ಅಂಗಡಿಗೆ ಬರ್ತಾರೆ. ಬಂದು ತನ್ನ ಮಗನ ಉಪನಯನ ಮಾಡಬೇಕಾಗಿದೆ, ಹಾಗಾಗಿ ನೀವು ತಾವು ದಯಮಾಡಿ ಸಹಾಯ ಮಾಡಬೇಕು ಅಂಥೇಳಿ ಹಣಕಾಸಿನ ಸಹಾಯವನ್ನು ಆ ಬಡ ಬ್ರಾಹ್ಮಣ ಶ್ರೀನಿವಾಸ ನಾಯಕನ ಬಳಿ ಕೇಳ್ತಾನೆ. ಅದಕ್ಕೆ ಈ ಶ್ರೀನಿವಾಸ ನಾಯಕರು ಬಹಳ ಬುದ್ಧಿವಂತಿಕೆಯಿಂದ ಬೈದು ಆತನನ್ನು ಕಳಿಸಿಬಿಡ್ತಾನೆ. ಯಾವ ಸಹಾಯವನ್ನು ಮಾಡಲ್ಲ, ಮೊದಲೇ ಈತ ಜಿಪುಣ ಆಗಿರ್ತಾನೆ, ಹಾಗಾಗಿ ಬೈದು ಕಳಿಸ್ಬಿಡ್ತಾರೆ. ಆಗ ಆ ಬಡ ಬ್ರಾಹ್ಮಣ ಏನು ಮಾಡ್ತಾನೆ, ಶ್ರೀನಿವಾಸ ನಾಯಕನ ಹೆಂಡತಿ ಬಹಳ ಸೌಮ್ಯವಾದವಳು, ಕಷ್ಟಕ್ಕೆ ಮರುಗುತ್ತಾಳೆ ಅಂತ ಹೇಳಿ ಅವ್ರ ಮನೆಗೆ ಬಂದು ಮತ್ತು ಮನೆಯಲ್ಲಿ ಕೇಳ್ತಾರೆ, ನನಗೆ ಹೀಗೆ ನನ್ನ ಮಗನಿಗೆ ಉಪನಯನ ಮಾಡಬೇಕು, ದಯಮಾಡಿ ಹಣಕಾಸಿನ ಸಹಾಯ ಮಾಡಿ ಅವ್ವ ಅಂತೇಳಿ ಕೇಳ್ಕೊಂಡಾಗ ಆಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತನ್ನ ಹತ್ರ ಬಚ್ಚಿಟ್ಕೊಂಡು ದುಡ್ಡೇನಾರು ಇಟ್ಟಿರಲ್ಲ. ಹಾಗಾಗಿ ಅವಳು ಏನು ಮಾಡ್ತಾಳೆ, ತನ್ನ ಮೂಗಿನಲ್ಲಿದ್ದಂತಹ ಬಂಗಾರದ ಮೂಗುತಿಯನ್ನು ಬಿಚ್ಚಿ ಕೊಟ್ಬಿಡ್ತಾಳೆ ಆಕೆ. ಆ ಬಡ ಬ್ರಾಹ್ಮಣಿಗೆ ಬಿಚ್ಚಿಕೊಟ್ಟಾಗ ಆ ಬಡ ಬ್ರಾಹ್ಮಣ ಆ ಮೂಗುತಿಯನ್ನು ತಗೊಂಡೋಗಿ ಎಲ್ಲಿಗೆ ಮಾರಬೇಕು, ಚಿನ್ನದ ವ್ಯಾಪಾರಿ ಹತ್ರನೇ ಮಾರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಈ ಶ್ರೀನಿವಾಸ ನಾಯಕನ ಹತ್ರನೇ ಆ ಮೂಗುತಿಯನ್ನು ತಗೊಂಡೋಗಿ ಮಾರಾಟ ಮಾಡಿ ದುಡ್ಡನ್ನು ತಗೊಂಡು ಬರ್ತಾನೆ. ಶ್ರೀನಿವಾಸ ನಾಯಕನಿಗೆ ಕೈಯಲ್ಲಿ ಮೂಗುತಿಯನ್ನು ನೋಡ್ತಾನೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದು ಇದು ಸರಸ್ವತಿಬಾಯಿಯವರದೇ ಮೂಗುತಿ, ನನಗೆ ಗೊತ್ತಿಲ್ಲದೆ ಕೊಟ್ಟಿದ್ದಾರೆ ಅಂಥೇಳಿ ಪರೀಕ್ಷೆ ಮಾಡೇ ಬಿಡೋಣ ಆಕೆನ ಅಂಥೇಳಿ ಮನೆಗೆ ಬಂದು ಬಹಳ ಕೋಪದಿಂದ ತನ್ನ ಪತ್ನಿಗೆ ಹೇಳ್ತಾನೆ, ಆ ಮೂಗುತಿನ ಈಗಲೇ ಇಲ್ಲಿ ತಗೊಂಡ್ಬರ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಕೆ ಭಯ ಬೀಡ್ಸಲಾಗ್ಬಿಡ್ತಾಳೆ. ಇದೇನಿದು ಇದ್ದಕ್ಕಿದ್ದಾಗೆ ಈಗ ಮೂಗುತಿಯನ್ನು ಕೇಳ್ತಿದ್ದಾರಲ್ಲ, ಅಂದರೆ ಈ ವಿಷಯ ಈಗಾಗಲೇ ಇವರಿಗೆ ಗೊತ್ತಾಗ್ಬಿಟ್ಟಿದೆ, ಇನ್ನು ನಾನು ಸುಳ್ಳು ಹೇಳಿದ್ದೀನಿ ಇವರಿಗೆ
ಸುಳ್ಳು ಹೇಳಿ ನಾನು ಬದುಕೋದುಂಟೆ ಅಂತ ಹೇಳಿ ಒಂದು ಬಟ್ಟಲಲ್ಲಿ ವಿಷವನ್ನು ಹಾಕ್ಕೊಂಡು ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ ಆ ವಿಷದ ಬಟ್ಟಲನ್ನು ಕುಡಿಯೋಕೆ ಹೋಗ್ತಾಳೆ. ಆ ವಿಷದ ಬಟ್ಟಲಿನಲ್ಲಿ ಅವಳು ಕೊಟ್ಟಿದ್ದಂತಹ ಬಂಗಾರದ ಮೂಗುತಿಯನ್ನು ಕಾಣ್ತಾಳೆ. ಆಗ ಅವಳಿಗೆ ಆಶ್ಚರ್ಯ ಆಗುತ್ತೆ. ಬಹಳ ಆಘಾತ ಆಗ್ಬಿಡ್ತಾರೆ ಶ್ರೀನಿವಾಸ ನಾಯಕರ ಪತ್ನಿ. ಆಗ ಬಹಳ ಉತ್ಸಾಹದಿಂದ ಅವಳು ದಿಗ್ಭ್ರಮೆಗೊಂಡು ತಮ್ಮ ಪತಿಗೆ, ಕಳೆದು ಹೋದ ತನ್ನ ಪತಿಗೆ ಇಷ್ಟೆಲ್ಲ ಸಂಪೂರ್ಣ ಸಂಚಿಕೆಯನ್ನು ವಿವರಿಸ್ತಾಳೆ. ಇದ್ರ ಮಧ್ಯೆ ಆ ಬಡ ಬ್ರಾಹ್ಮಣನ ಹುಡುಕಾಟ ನಡೆಯುತ್ತೆ. ಹುಡುಕಿಸ್ತಾರೆ, ಆದರೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಅವರು ನಿಗೂಢವಾಗಿ ಕಣ್ಮರೆ ಆಗಿಬಿಡ್ತಾರೆ. ಆಗ ಶ್ರೀನಿವಾಸ ನಾಯಕರಿಗೆ ಅರಿವಾಗುತ್ತೆ, ಇದು ಭಗವಂತನ ಪರೀಕ್ಷೆ, ನನ್ನನ್ನು ಬದಲಾವಣೆ ಮಾಡಲಿಕ್ಕೆ ಇಲ್ಲಿ ನಾನು ನನ್ನದು ಯಾವುದೂ ಇಲ್ಲ ಅಂಥೇಳಿ ತಮ್ಮ 30ನೇ ವಯಸ್ಸಿನವರು ತಮ್ಮ ಎಲ್ಲ ಸಂಪತ್ತನ್ನು ದಾನವಾಗಿ ಕೊಟ್ಟು ಬಿಡ್ತಾರೆ. ಅವರು ಏನು ಸಂಪಾದನೆ ಮಾಡಿದ್ರು ಅದೆಲ್ಲವನ್ನು ಕೋಟಿ ಹಣವನ್ನು ಅವರು ದಾನವಾಗಿ ಬಡವರಿಗೆ ಹಂಚಿ ಅವರ ಕುಟುಂಬದೊಂದಿಗೆ ಅವರು ತಮ್ಮ ಮನೆಯನ್ನು ತೊರೆದು ಧರ್ಮದರ್ಶಿ ಜೀವನವನ್ನು ನಡೆಸ್ತಾರೆ. ಅವರು ಭಿಕ್ಷೆಯಿಂದ ಬದುಕಲು ಪ್ರಾರಂಭ ಮಾಡ್ತಾರೆ. ಸಂಗೀತವನ್ನು ಹಾಡ್ತಾ ಭಿಕ್ಷೆಯನ್ನು ಬೇಡ್ತಾರೆ. ವಿಷ್ಣುವಿನ ಮಹಿಮೆಗಳನ್ನು ಹಾಡ್ತಾ ಬೀದಿಯನ್ನು ಅಲಿತಾರೆ. ಅವರ ಮೊದಲ ಹಾಡಿನ ಸಂಯೋಜನೆಯಲ್ಲಿ ಅವರು ಭೋಗದ ವ್ಯರ್ಥ ಜೀವನವನ್ನು ವಿಷಾದಿಸ್ತಾರೆ. ಅವರ ಅಲೆದಾಟದ ಸಮಯದಲ್ಲಿ ಅವರು ಮಧ್ವ ತತ್ವಶಾಸ್ತ್ರದ ಮುಖ್ಯ ಪ್ರತಿಪಾದಕರಲ್ಲಿ ಒಬ್ಬರಾದಂತಹ ಹಾಗೂ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಕೃಷ್ಣದೇವರಾಯನ ರಾಜಗುರುವಾದ ಋಷಿ ವ್ಯಾಸತೀರ್ಥರನ್ನು ಭೇಟಿಯಾಗ್ತಾರೆ. 1525ರಲ್ಲಿ ಅವರ 40ನೇ ವಯಸ್ಸಿನಲ್ಲಿ ವ್ಯಾಸತೀರ್ಥರ ಕೈಯಲ್ಲಿ ಅವರು ತಮ್ಮ ಔಪಚಾರಿಕ ದೀಕ್ಷೆಯನ್ನು ಪಡ್ಕೊತಾರೆ. ಅವರಿಗೆ ಶ್ರೀನಿವಾಸ ನಾಯಕನ ಹೆಸರಿನ ಬದಲಾಗಿ ಪುರಂದರದಾಸ ಎಂಬ ಹೆಸರನ್ನು ಆವಾಗ ನೀಡಲಾಗುತ್ತೆ. ಪುರಂದರದಾಸರು ವಿಜಯನಗರ ಸಾಮ್ರಾಜ್ಯ ಮತ್ತು ಮಹಾರಾಷ್ಟ್ರದ ಪಂಢರಾಪುರದ ಉದ್ದಕ್ಕೂ ದೇವರ ಸ್ತುತಿಗಾಗಿ ಆತ್ಮವನ್ನು ಕಲಕುವಂಥ ಹಾಡುಗಳನ್ನು ರಚಿಸ್ತಾರೆ, ಹಾಡ್ತಾರೆ. ಅವರು ತಮ್ಮ ಕೊನೆಯ ವರ್ಷಗಳನ್ನು ಹಂಪಿಯಲ್ಲಿ ಕಳೆತಾರೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಹಾಡುಗಳನ್ನು ಹಾಡ್ತಾರೆ. ಅವರು ತಂಗಿದ್ದ ಮಂಟಪವನ್ನು ಹಂಪಿಯಲ್ಲಿ ಇಂದಿಗೂ ಪುರಂದರದಾಸ ಮಂಟಪ ಅಂತ ಹೇಳಿ ಸಂರಕ್ಷಣೆಯನ್ನು ಮಾಡಲಾಗಿದೆ. ಅವರು ತಮ್ಮ 95ನೇ ವಯಸ್ಸಿನಲ್ಲಿ ಜನವರಿ 2, 1564ರಲ್ಲಿ ನಿಧನರಾಗ್ತಾರೆ. ಅವರ ಮರಣದ ನಂತರ ಸ್ವಲ್ಪ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಪತನ ಆಗುತ್ತೆ. ಸಂಪ್ರದಾಯ ಮತ್ತು ದಂತಕಥೆಯ ಪ್ರಕಾರ ಅವರು ಸುಮಾರು 4,75,000 ಕೀರ್ತನೆಗಳನ್ನು ರಚಿಸಿದ್ದಾರೆ. ಇಂದಿಗೂ ದಾಸರೆಂದರೆ ಪುರಂದರದಾಸರಯ್ಯ ಅಂತ ಹೇಳಿ ಹೇಳ್ತಾರೆ. ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಕೂಡ ಪುರಂದರದಾಸರನ್ನು ಕರೀತಾರೆ. ಪುರಂದರದಾಸರು ಕೇವಲ ಸಂಗೀತಕ್ಕೆ ಆದ್ಯತೆಯನ್ನು ಕೊಡಲ್ಲ, ಅವರ ಸಂಗೀತದ ಮೂಲಕ, ಅವರ ಕೀರ್ತನೆಗಳ ಮೂಲಕ ಅಂದಿನ ಸಮಾಜದಲ್ಲಿದ್ದಂಥ ಹಲವು ಪಿಡುಗುಗಳನ್ನು ತೊಡೆದು ಹಾಕುವಲ್ಲಿ ಬಹಳ ಶ್ರಮವನ್ನು ಪಡ್ತಾರೆ. ಹಲವಾರು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಕೂಡ ಅವರು ಮಾಡ್ತಾರೆ. ಅಂದಿನ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಸಾಮಾಜಿಕ ಆಚರಣೆಗಳನ್ನು ಸುಧಾರಿಸುವಲು ಅವರು ಮೊದಲು ಸ್ಥಳೀಯ ಕನ್ನಡ ಭಾಷೆಯಲ್ಲಿ ಭಕ್ತಿಗೀತೆಗಳನ್ನು ಬೋಧಿಸ್ತಾ ಹೋಗ್ತಾರೆ. ಅವರ ಹೆಚ್ಚಿನ ಕೀರ್ತನೆಗಳು ಸಾಮಾಜಿಕ ಸುಧಾರಣೆಗಳೊಂದಿಗೆ ವ್ಯವಹರಿಸುತ್ತವೆ. ಹಾಗಾಗಿ ಅಂದಿನ ಸಮಾಜದಲ್ಲಿದ್ದಂಥ ಹಲವಾರು, ಕೇವಲ ಅಂದಿನ ಸಮಾಜ ಅಲ್ಲ, ಇವತ್ತಿಗೂ ಕೂಡ ಅವರ ಕೀರ್ತನೆಗಳು ಇರುವಂತಹ ದೋಷಗಳು, ಜಾತಿ ವ್ಯವಸ್ಥೆಯ ಬಗ್ಗೆ ಅವರು ಅದನ್ನು ತಿದ್ದುವ ಪ್ರಯತ್ನವನ್ನು ಮಾಡ್ತಾರೆ. ಕಬ್ಬು ಬಾಗಿದೆ, ಆದರೆ ಅದರ ರುಚಿ, ಅದರ ಸಿಹಿ ಬಾಗಿರುವುದಿಲ್ಲ. ಹಸುಗಳ ಬಣ್ಣಗಳು ಬೇರೆ ಬೇರೆಯಾಗಿರುತ್ತೆ, ಆದರೆ ಆ ಹಸುಗಳು ಕೊಡ್ತಕ್ಕಂಥ ಹಾಲಿನ ಬಣ್ಣ, ಬಿಳುಪು ಒಂದೇ ಆಗಿರುತ್ತೆ. ಹೀಗೆ ನಾವು ಮನುಷ್ಯರು ಯಾವುದೇ ಜಾತಿ ವ್ಯವಸ್ಥೆ ಇಲ್ಲಿ ಇಲ್ಲ. ಜಾತಿ ವ್ಯವಸ್ಥೆಗೆ ಅವರು ವಿರುದ್ಧವಾಗಿ ಬದುಕ್ತಾರೆ. ನಾ ಡೊಂಕಾದರೇನು ನಾಮ ಡೊಂಕೆ ವಿಟ್ಟಲ್ಲ ಅಂತೇಳಿ ನಾನು ಡೊಂಕಾಗಿರ್ಬೋದು, ಆದರೆ ನಮ್ಮ ಭಕ್ತಿ, ಅದು ಭಕ್ತಿ ಡೊಂಕಿರುವುದಿಲ್ಲ ಅಂಥೇಳಿ ಅವರು ಸಾರ್ತಾರೆ. ಅದರ ಜೊತೆಗೆ ಅವರು ಪುರಂದರದಾಸರು ಸ್ತ್ರೀ ಪುರುಷರ ಅಸಮಾನತೆಗಳನ್ನು ಹೋಗಲಾಡಿಸ್ತಾರೆ. ಲಿಂಗ ಸಮಾನತೆಯನ್ನು ಅಂದೇ ಅವರು ಸಾರಿರ್ತಾರೆ. ಮಹಿಳೆಯರು ಪುರುಷರಿಗೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ, ಎಲ್ಲರೂ ಸರಿ ಸಮಾನರು ಅಂಥೇಳಿ ಅಂದಿನ ದಿನಮಾನಗಳಲ್ಲಿ ಅವರು ಹೇಳಿರ್ತಾರೆ. ಇದರ ಜೊತೆಗೆ ಪುರಂದರದಾಸರು ಅಸ್ಪೃಶ್ಯತೆಯನ್ನು ಕೂಡ ಅಂದಿನ ಸಮಾಜದಲ್ಲಿ ಎತ್ತಿ ಹಿಡಿದಿರ್ತಾರೆ. ಹೀಗೆ ಪುರಂದರದಾಸರು ಸಂಗೀತದ ಮೂಲಕ ಸಾಮಾಜಿಕ ಪಿಡುಗುಗಳನ್ನು ತೊಡಗಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಧನ್ಯವಾದಗಳು.